ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದೀರಿ? ಎಲ್ಲರೂ ಆರಾಮದೀರಿನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಬರ್ರಿ ಇವತ್ತಿನ ಒಂದು ರೆಸಿಪಿ ಬ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಮೊಳಕೆ ಬಂದಿರುವ ಹೆಸರು ಕಾಳು ಸಾರು ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡಕತ್ತೀನಿ. ಪ್ರತಿಯೊಂದು ಊರಲ್ಲಿ ಬೇರೆ ಬೇರೆ ಥರ ಮಾಡ್ತಾರೋ, ಮಹಾರಾಷ್ಟ್ರದಲ್ಲಿ ಯಾವ ಥರ ಮಾಡ್ತಾರೋ ಅನ್ನೋದನ್ನ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡ್ರಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹಂಗೆ ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ಹೇಳ್ರಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ಒಂದು ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಮೊಳಕೆ ಕಟ್ಟೇವೆಲ್ಲ ಅದ್ರ ಹೆಸರು ಕಾಳು ತಗೊಂಡಿನಿ. ನೋಡ್ಬೋದು ಇಲ್ಲಿ ಮೊಳಕೆ ಬಂದಿರೋ ಹೆಸರು ಕಾಳು ಎಷ್ಟು ಚಲೋತ್ನಾಗ ಮೊಳಕೆ ಬಂದವು ನೋಡ್ಬೋದು ಇಲ್ಲಿ. ಇವಾಗ ನಾನು ಇವನು ಒಂದು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಮೊದಲು ನಾನು ಒಂದು ಕುಕ್ಕರ್ ತಗೊಂಡನಿ. ಇದಕ್ಕೆ ಇವೆಲ್ಲ ಮೊಳಕೆ ಬಂದವಲ್ಲ ಎಲ್ಲ ಹೆಸರು ಕಾಳನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಹಾಕಿ ಒಂದು ಸಿಟಿ ಹೊಡಿಸ್ಕೋಬೇಕು. ಒಂದು ಸಿಟಿ ಸಾಕು, ಯಾಕಂದರೆ ಹೆಸರು ಕಾಳು ಬೇಗ ಬೇಂದು ಬಿಡ್ತಾವೆ. ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇಯ ಮಕ್ಕನ್ನ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಅಂದ್ರೆ ಹೆಸರು ಕಾಳಿಗೆ ಉಪ್ಪು ಚಲೋ ಹತ್ಕೊಂತದೆ, ಅದಕ್ಕೋಸ್ಕರ. ಮತ್ತು ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ನೀರು ಹಾಕ್ಕೋಬೇಕು. ನಾನು ಒಂದು ಚರಿಗೆ ಎಷ್ಟು ನೀರು ಹಾಕೀನಿ. ಇವಾಗ ನಾನು ಇವನ್ನ ಕುಕ್ಕರ್ನಾಗ ಒಂದು ಸಿಟಿ ಹೊಡೆಸ್ಕೊಬಿಡ್ತೀನಿ ಗೈಸ್. ಕುಕ್ಕರಿನ ಸಿಟಿ ಆಗೋದ್ರೊಳಗೆ ನಾವು ಈ ಕಡೆ ಖಾರಕ್ಕೂ ಎಲ್ಲ ತಯಾರಿ ಮಾಡ್ಕೊಬಿಡೋಣ. ಈ ಕಡೆ ನಾ ಎಲ್ಲ ಸಾರಿಗೆ ಏನೇನು ಬೇಕು ಅನ್ನೋದನ್ನ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ರೆ. ಇಲ್ಲಿ ನಾನು ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ತೆಂಗಿನಕಾಯಿ ತಗೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು 7 ರಿಂದ 8 ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡೀನಿ, ಬೆಳ್ಳುಳ್ಳಿ ಬ್ಯಾಳಿನ, ಮತ್ತು ಒಂದು ಅರ್ಧ ಇಂಚಿನಷ್ಟು ಇಲ್ಲಿ ಶುಂಠಿ, ಇಲ್ಲೇ ಒಂದು 2 ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೀನಿ. ಈ ಕಡೆ ನಾನು ಒಗ್ಗರಣೆಗೋಸ್ಕರ ಇಲ್ಲಿ ಕರಿಬೇವು ತಗೊಂಡೀನಿ ಮತ್ತು ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ, ಟೊಮೆಟೊ ಮತ್ತು ಈರುಳ್ಳಿನ. ಇದಕ್ಕೆ ನಾವು ಇವಾಗ 1 ಚಮಚದಷ್ಟು ನಾನು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ಕಮ್ಮಿ ಹಾಕ್ತೀನಿ, ಯಾಕಂದ್ರೆ ನಾವು ಒಗ್ಗರಣೆ ಹಾಕ್ತಾನಲ್ಲ ಆ ಟೈಮ್ನಾಗ ಒಗ್ಗರಣೆ ಜೊತೆಗೂ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ, ಅದಕ್ಕೋಸ್ಕರ. ಇಲ್ಲಿ ನಾನು 1 ಚಮಚದಷ್ಟು ಧನೆ ಪೌಡರ್ ಅಂದರೆ ಅದಕ್ಕೆ ನಾನು ಎಲ್ಲ ಗರಂ ಸಾಮಾನನ್ನು ಹಾಕಿ ಮಾಡಿಟ್ಟಿದ್ದು, ಮನೆಯಲ್ಲೇ ಮಾಡಿದ್ದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಯಾಕಂದ್ರೆ ಆವಾಗಲೇ ನಾವು ಕುಕ್ಕರ್ ಮಧ್ಯೆ ಬೇಯಿಸಾಕಿಟ್ಟವಲ್ಲ, ಅದಕ್ಕೆಲ್ಲ ಒಂದು ಅರ್ಧ ಚಮಚದಷ್ಟು ನಾವು ಅರಿಶಿನ ಪುಡಿ ಹಾಕೇವಿ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಕಾಲು ಭಾಗದಷ್ಟು ನಾನು ಇಲ್ಲಿ ಅರಿಶಿನ ಪುಡಿ ಹಾಕೇನಿ. ಇವಾಗ ನಾವು ಇದನ್ನೆಲ್ಲ ರುಬ್ಕೊಬಿಡೋಣ ಬನ್ನಿ. ಸಿಟಿ ಆಯಿತು. ಇವಾಗ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ತೀನಿ. ಲಘುನ ಬೇಯ್ತವೆ, ಭಾಳ ಟೈಮ್ ಹಿಡಿಯೋದಿಲ್ಲ ಹೆಸರು ಕಾಳು ಬೇಯೋಕೆ. ಹಾಗಾಗಿ ಒಂದು 7 ರಿಂದ 8 ನಿಮಿಷದಲ್ಲಿ ನನ್ನ ಹೆಸರು ಕಾಳು ಬೆಂದಾದವು. ಇವಾಗ ನಾನು ಇದನ್ನು ಗ್ಯಾಸ್ ಬಂದ್ ಮಾಡಿ ತಣ್ಣಗೆ ಹಾಕಿಬಿಡ್ತೀನಿ. ಅಷ್ಟರೊಳಗೆ ಖಾರ ರುಬ್ಕೊಂಡು ಎಲ್ಲ ತಯಾರಿ ಮಾಡ್ಕೊಬಿಡ್ಬೇಕು ಗೈಸ್. ಒಂದೊಂದಾಗಿ ನಾನು ರುಬ್ಬೋಕಲ್ಲಿಗೆ ಹಾಕಿ ಚೊಲೋತ್ನಾಗ ರುಬ್ಬಿಬಿಡ್ತೀನಿ. ಮೊದಲು ನಾನು ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆಯಲ್ಲ ಇದನ್ನು ರುಬ್ಕೊತೀನಿ, ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಬೆಳ್ಳುಳ್ಳಿ ರುಬ್ಬೋದಿಲ್ಲ, ಅದಕ್ಕೋಸ್ಕರ. ಮತ್ತು ಈರುಳ್ಳಿ ಹಂಗೆ ಸ್ವಲ್ಪ ಸಣ್ಣಕೈತಿ. ಬಟ್ ನಾನು ಇದಕ್ಕೆ ಕೊಬ್ಬರಿ ಹಾಕ್ಯಂದು ಚಲೋತ್ನಾಗ ನುಣ್ಣಗೆ ಅರ್ಕೊಂಡ್ಬಿಡ್ತೀನಿ ಗೈಸ್. ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅದು ಅರಿಯೋಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ನಾನು ಇಲ್ಲಿ ಎಲ್ಲದನ್ನ ಅರ್ಕೊಂಡ್ಬಿಡ್ತೀನಿ. ಮಿಕ್ಸಿಲಿ ಅರಿದ್ರೆ ಪಟ್ ಅಂತ ಆಗಿಬಿಡ್ತೈತಿ, ಆದ್ರೆ ನಾವು ಒಳಕಲ್ಲಲ್ಲಿ ಅರ್ದಷ್ಟು ರುಚಿ ಆ ಮಿಕ್ಸಿಲಿ ಅರ್ದು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಆದಷ್ಟು ಒಳಕಲ್ಲಲ್ಲಿ ಅರಿಯೋ ಪ್ರಯತ್ನ ಮಾಡ್ತೇನೆ. ಟೈಮ್ ಇತ್ತು ಅಂದರೆ ನಾನು ಒಳಕಲ್ಲಲ್ಲೇ ರುಬ್ಬಿಬಿಡ್ತೀನಿ, ಇಲ್ಲ ಅಂದ್ರೆ ಮಿಕ್ಸಿ ಹಾಕ್ಯಂತಾನೆ. ಸದ್ಯ ನಮ್ಮ ಜೀವನ ಸ್ವಲ್ಪ ಆಟ ಆಡಕತ್ತಾನ್ರಿ, ಹೊರಗೆ ಕಾರ್ಟೂನ್ ಹಚ್ಕೊಟ್ಟಿನಿ, ಕಾರ್ಟೂನ್ ನೋಡಿಕಂತ ಆಟ ಆಡಕತ್ತಾನ. ಈ ಕಡೆ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಖಾರ ಎಲ್ಲ ರುಬ್ಕೊಂಡು ಆಯ್ತು ರೀ, ನೋಡ್ಬೋದು ಸಣ್ಣಕಾಗೈತಿ.
ಸೊ ಗೈಸ್, ಖಾರ ರುಬ್ಕೊಂಡಾಯಿತು. ಇದನ್ನು ಸೈಡ್ಗೆ ಇಟ್ಟು ಈ ಪಟ್ಟ ಕುಕ್ಕರ್ ತಣ್ಣಗಾಗೈತೆ. ನೋಡೋಣ ಕಾಳುಗಳು ಬೆಂದವ ಇಲ್ಲ ಅಂತ. ನೋಡ್ಬೋದು ಚಲೋತ್ನಾಗ ಬೆಂದವು. ನೋಡ್ಬೋದು ಈ ಥರ ಕೈಯಾಗಿ ಇದನ್ನು ಮಾಡಿ ನೋಡ್ಬೇಕು, ಬೆಂದವಿಲ್ಲ ಅಂತ ಗೊತ್ತಾಕ್ಕವು. ಇವಾಗ ನಾವು ಇವನ್ನ ಒಗ್ಗರಣೆ ಹಾಕೋಣ. ಬರ್ರಿ ಒಗ್ಗರಣೆ ಹಾಕಿ ಚಲೋತ್ನಾಗ ಸಾರು ಮಾಡ್ಕೊಬಿಡೋಣ. ಇಲ್ಲಿ ನಾನು ಗ್ಯಾಸ್ ಚಾಲೂ ಮಾಡಿ ಒಂದು ದಬರಿ ಇಡ್ತೇನೆ. ಇದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ನೋಡ್ಕೊಂಡು ಹಾಕ್ಕೋಬೇಕು, ಎಷ್ಟು ಬೇಕಷ್ಟು. ಇಲ್ಲಿ ಒಂದು ಚಮಚದಷ್ಟು ಇಲ್ಲಿ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಕಾದಿದೆ. ಇವಾಗ ನಾವು ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕೊಂಡ್ರಿ. ಚಟ ಚಟ ಅಂತ ಸೌಂಡ್ ಬರಬೇಕು. ಆವಾಗ ನಾವು ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ, ಗ್ಯಾಸ್ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಇವಾಗ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಇದು ಹಾಕಿ ಚಲೋತ್ನಾಗ ಫ್ರೈ ಮಾಡ್ತೀವಿ. ಇದೊಂದು ಸ್ವಲ್ಪ ಮೆತ್ತಗಾಗಬೇಕು. ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗೆ ಹಾಕ್ಬಿಟ್ರೆ ನಾವು ಇದಕ್ಕೆ ಟೊಮೆಟೊ ಹಾಕಬೇಕು. ಇವಾಗ ನಾವು ಇದಕ್ಕೆ ಟೊಮೆಟೊ ಮೆತ್ತಗೆ ಆಗ್ಬೇಕಂದ್ರೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ನೋಡ್ಬೋದು ಚಲೋತ್ನಾಗ ಮೆತ್ತಗಾಗೈತಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಆವಾಗ ನಾನು ಖಾರ ಅರಿದಿಟ್ಕೊಂಡಲ್ಲ ಆವಾಗ ಒಂದು ಸ್ವಲ್ಪ ಹಾಕ್ತೀನಿ. ಇವಾಗ ಖಾರ ನೋಡ್ಕೊಂಡು ಹಚ್ಚಬೇಕು. ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ, ಹಂಗೆಲ್ಲ ಕೊಡ್ತೀವಿ. 1 ಚಮಚದಷ್ಟು ಖಾರ ಈರುಳ್ಳಿ ಟೊಮೆಟೊದಲ್ಲಿರೋ ನೀರು ಒಂದು ಸ್ವಲ್ಪ ಬಿಡಬೇಕು. ಅಲ್ಲಿವರೆಗೂ ಚಲೋತ್ನಾಗ 1 ನಿಮಿಷದವರೆಗೂ ನಾವು ಇದನ್ನು ಫ್ರೈ ಮಾಡ್ತೀವಿ. ಈ ಥರ ನೋಡ್ಬೋದು. ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ನಾನು ಬೇಯಿಸಿಟ್ಕೊಂಡವಲ್ಲ ಈ ಹೆಸರು ಕಾಳು ಹಾಕಿ ಚಲೋತ್ನಾಗ ಫ್ರೈ ಮಾಡ್ಕೊಬೇಕು. ಒಂದು ಕುದಿ ಬಂದಲ್ಲಿ ನೋಡ್ಬೋದು. ಈ ಪಟ್ಟ ನಾವು ಇದಕ್ಕೆ ಕೊಬ್ಬರಿ ರುಬ್ಬಿಟ್ಕೊಂಡ್ರೆ ಕೊಬ್ಬರಿ ಇದೆಯಲ್ಲ ಇದನ್ನೆಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀರು ನೋಡ್ಕೊಂಡು ಹಾಕ್ಯಾರ್ರಿ. ಸಾರು ಎಷ್ಟು ತಿಳುವು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಾನಿದು ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಆಗೋಷ್ಟು ಇದರಲ್ಲಿ ಮಾಡ್ಕೊಂಡಿನಿ. ಇವಾಗ ಇದಕ್ಕೆ ನಾವು ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತೀನಿ. ಯಾಕಂದರೆ ನಾನು ಖಾರ ರುಬ್ಕೊಂಡು ಇಟ್ಕೊಂಡಿಲ್ಲ. ಆ ಟೈಮಲ್ಲಿ ನಾನು ಯಾವ ಗರಂ ಸಾಮಾನು ಹಾಕಿದ್ದಿಲ್ಲ. ಹಾಗಾಗಿ ಇವಾಗ ನಾನು ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಹಾಕಿ ಇವಾಗ ಒಂದು ಕುದಿ ಬರಲಿ ಗೈಸ್, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಇವಾಗ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಯಾಕಪ್ಪ ಅಂದರೆ ನಾವು ಹೆಸರು ಕಾಳು ಬೇಯಿಸ್ಕೊಂಡಿರೋ ಆ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ. ಹಾಗಾಗಿ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ಕೋಬೇಕು ಉಪ್ಪಾಗಿದೋ ಇಲ್ಲ ಅಂತ. ಕಮ್ಮಿ ಆದರೆ ಮತ್ತೆ ಹಾಕ್ಕೋಬೋದು, ಆದರೆ ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕ್ತೀರಿ. ಇವಾಗ ಒಂದು ಒಳ್ಳೆ ಕುದಿ ಬಂದೈತಿ ನೋಡ್ಬೋದು. ಒಂದು 5 ನಿಮಿಷದವರೆಗೂ ನಾನು ಚಲೋತ್ನಾಗ ಕುದಿಸ್ಕೊಂಡೆ. ಸಾರು ಇವಾಗ ರೆಡಿ ಆಗಿದೆ. ಮೊಳಕೆ ಬಂದಿರೋ ಹೆಸರು ಕಾಳು ಸಾಂಬಾರು ತಯಾರಾಗಿದೆ. ಗ್ಯಾಸ್ ಬಂದ್ ಮಾಡ್ತೀನಿ ಗೈಸ್. ಈ ಸಾರು ನಾವು ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ ಮತ್ತು ಚಪಾತಿ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಮತ್ತು ಪೌಷ್ಟಿಕವಾಗಿರುವಂಥ ಆಹಾರ. ಮೊಳಕೆ ಬಂದಿರುವಂತಹ ಸಾಂಬಾರಾಗಿರ್ಬೋದು, ಪಲ್ಯಗಳನ್ನಾಗಿರ್ಬೋದು ಆವಾಗ ಮಾಡ್ಕೊಂಡು ಊಟ ಮಾಡ್ತಿರ್ಬೇಕು. ಯಾಕಂದರೆ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಇಲ್ಲಿ ನೋಡ್ಬೋದು. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐತಿ, ಆವಾಗ ಹೆಚ್ಚಿ ನಾನು ಒಗ್ಗರಣೆ ಕೊಟ್ಟಿಲ್ಲ, ಅದನ್ನು ಇದ್ರ ಮೇಲೆ ಹಾಕ್ತೀನಿ. ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ಥರ ಮೊಳಕೆ ಬರಿಸಿ ಸಾರುಗಳು ಮಾಡ್ಕೊಂಡು ಊಟ ಮಾಡೋದ್ರಿಂದ ನಾಲ್ಗೆಗೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನೋಡ್ಬೋದು ಆಗಿದೆ ಸಾರು.
ಸೊ ನೋಡಿದಲ್ರಿ ಮೊಳಕೆ ಬಂದಿರುವ ಹೆಸರು ಕಾಳು ಸಾರು ಯಾವ ಥರ ಮಾಡೋದು ಅಂತ. ನಾನು ಈ ಸಾರಿಗೆ ಅಕ್ಕಿ ರೊಟ್ಟಿ ಮತ್ತು ರೈಸ್ ಮಾಡಿದ್ದೆ. ನಿಜವಾಗ್ಲೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಕ್ಕಿ ರೊಟ್ಟಿ ಚಪಾತಿ ಜೊತೆಗೆ ಮತ್ತು ಬ್ರೆಡ್ ಜೊತೆಗೆ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತೆ ರೀ. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ನಾನು ಇಲ್ಲಿ ಮಿಕ್ಸರ್ನಲ್ಲಿ ಹಾಕಿಲ್ಲಲ್ಲ, ಈ ಕಡೆ ಒಳಕಲ್ಲಲ್ಲಿ ರುಬ್ಬಿ ಮಾಡಿದ್ದು, ಹಾಗಾಗಿ ಅದರ ರುಚಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.